ಚಿಕ್ಕಮಗಳೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಸಮಸ್ಯೆಗಳ ಆಗಾರವಾಗಿದ್ದು ಎಲ್ಲ ವಿಭಾಗಗಳು ಅವ್ಯವಸ್ಥೆಯಿಂದ ಕೂಡಿದ್ದು ಡಯಾಲಿಸಿಸ್ ಚಿಕಿತ್ಸೆಗೆ ಬರುವವರನ್ನು ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಾರೆ. ಔಷಧಿಗಳು ಸರಿಯಾದ ಸಮಯಕ್ಕೆ ಪೂರೈಕೆಯಾಗುತ್ತಿಲ್ಲ. ರೋಗಿಗಳಿಗೆ ಆಹಾರ ಪೂರೈಸುವವರು ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಎಂಬ ದೂರುಗಳ ಹಿನ್ನೆಲೆ ಇಂದು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ವಿಧಾನ ಪರಿಷತ್ ಶಾಸಕರು ಮಾಜಿ ಸಚಿವರಾದ ಸಿಟಿ ರವಿ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ದುಡ್ಡು ಇಸ್ಕೊಳ್ತಾರೆ, ಸ್ಕ್ಯಾನಿಂಗ್ ದುಡ್ಡು ಕೊಡಬೇಕು, ಪೇಷಂಟ್ ಕಟ್ತಾರೆ ಅದಕ್ಕೆ ದುಡ್ಡು ಕೊಡಬೇಕು. ಏನಕ್ಕೆ ಬಂದು ಬೆಳಗಿದೆ ನೋಡಿ, ಇನ್ನೊಂದು ಚೀಟಿ ಕೊಟ್ಟು ಇನ್ನೊಂದು ಡಾಕ್ಟರ್ ಇಲ್ಲ, ಆಮೇಲೆ ಬಾ ಅಂತೀರಿ ಸ್ಟೂಡೆಂಟ್. ಅಲ್ಲಿ ನೋಡಿದ್ರೆ ಅಲ್ಲಿ ಫೀಮೇಲ್ ವಾರ್ಡಲ್ಲಿ ಮೇಲ್ ಮಲಗಿಸಿದ್ರೆ, ಇಲ್ಲಿ ನೋಡಿದ್ರೆ ಬೀಗ ಹಾಕಿದೆ. ಯಾಕೆ ಪೇಷಂಟ್ಗಳನ್ನ ಮಧ್ಯದಲ್ಲಿ ಹೊರಗಡೆ ಕಳಿಸ್ತಾ ಇದ್ದೀರಿ? ಲಾಸ್ಟ್ ವೀಕಲ್ಲಿ ಸ್ವಲ್ಪ ಕನ್ಸ್ಯೂಮೇಬಲ್ಸ್ ಇಂದು ತೊಂದರೆ ಆಗುತ್ತೆ ಅನ್ನೋದೊಂದು ಇನ್ಫಾರ್ಮೇಷನ್ ಇತ್ತು. ಅವತ್ತೊಂದಿನ ಹೇಳಿದ್ವಿ, ಮತ್ತೆ ವಾಪಸ್ ಕಳಿಸಿದ್ವಿ ಸರ್. ನನಗೆ ಪೇಷಂಟ್ ಅವ್ರ ಕಂಪ್ಲೇಂಟ್ ಮೇಲೇ ನಾನು ಇಲ್ಲಿಗೆ ಬಂದಿದ್ದು. ಅಂದರೆ ನಮಗೆ ಪ್ರೈವೇಟಿಗೆ ಕಳಿಸ್ತಾರೆ, ಮತ್ತು ಮಧ್ಯದಲ್ಲಿ ನಮ್ಮ ಶಿಫ್ಟ್ ನಮಗಿದ್ರೂ ಕೂಡ ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್ ಏನಿದೆ ಹೇಳಿ ಸರ್. 2 ವರ್ಷದಿಂದ ನಾನು ಇಲ್ಲೇ ವರ್ಕ್ ಮಾಡ್ತಿದ್ದೇನೆ ಇನ್ಚಾರ್ಜ್ ಆಗಿ. ಎಷ್ಟು ದಿನಕ್ಕೂ ಏನೂ ತೊಂದರೆ ಇರಲಿಲ್ಲ. ಹೋದ ವಾರದಲ್ಲಿ ಒಂದಿನ ನಮಗೆ ಕನ್ಸ್ಯೂಮೇಬಲ್ಸ್ ಒಂಚೂರು ಇಶ್ಯೂ ಆಗಿತ್ತು ಸರ್. ಕನ್ಸ್ಯೂಮೇಬಲ್ ಬರೋದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಅದೊಂದಿನ ಇನ್ಫಾರ್ಮ್ ಮಾಡಿದ್ವಿ, ಮತ್ತು ಅವತ್ತು ಒಂದು 2-3 ಅವರ್ಸಲ್ಲಿ ವಾಪಸ್ ಕಳಿಸ್ಕೊಂಡ್ವಿ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ರೈಟ್ ನಾವು ಎಲ್ಲ ನಡೀತಾ ಇದೆ. ಏನು ಡಯಾಲಿಸಿಸ್ ಪೇಷಂಟಿಗೆ ಇದನ್ನೆಲ್ಲ ಹೊರಗಡೆಯಿಂದ ತರಿಸ್ತೀರಾ? ಇಲ್ಲ, ಕಂಪ್ನಿಯಿಂದನೇ ಪ್ರೊವೈಡ್ ಮಾಡ್ತೀವಿ ಸರ್. ಎಲ್ಲ ಕಂಪ್ನಿ ಕೊಡ್ತೀವಿ, ಎಲ್ಲ ಕಂಪನಿ ಕೊಡ್ತೀವಿ. आप कहाँ से? हिंदी आते हैं क्या? हाँ? थोड़ा आते हैं. क्या नाम है? हाँ? इधर से इक्विपमेंट्स ಇದೆ, ಸ್ಟಾಪ್ ಇದೆ. ಅಟ್ಲೀಸ್ಟು ನಾವೀಗ ನಮ್ಮ ಇಲ್ಲಿ ಕಮಿಟಿನ ಡಿಸೈಡ್ ಮಾಡಿ ಇನ್ನೂ ಬಂದಿಲ್ಲ ಸ್ಟೂಡೆಂಟ್ ನೋಡಿ ಬರೀ ಸ್ಟೂಡೆಂಟ್ಗಳೇ ಮಾಡೋದು. ದೊಡ್ಡ ಜಲ್ಲಿ ನಡುವೆ ಜಲ್ಲಿ ಹಾಕ್ಸಿ ಬಿಟ್ಬಿಟ್ಟಿದ್ದೀನಿ. ಅಲ್ಲ ಪೂರ ಈಗ ಇದರಲ್ಲಿ ಎಳ್ಕೊಂಬರೋದು ಹೆಂಗೆ? ಮತ್ತು ಒಂದೊಂದು ವಾರ್ಡ್ದಲ್ಲೂ ಕಂಪ್ಲೇಂಟು. 90% ಪೇಷಂಟ್ಸಿಗೆ ಹೊರಗಡೆ ಮೆಡಿಸಿನ್ನ ಹೊರಗಡೆ ಕಳಿಸ್ತಾ ಇದ್ದೀರಿ. ಯಾರು ಕೇಳಿದ್ರು 10ರಲ್ಲಿ 9 ಜನ ಕಂಪ್ಲೇಂಟೇ, ಹೊರಗಡೆ ಮೆಡಿಸಿನ್ ಬರ್ಕೊಟ್ಟಿದ್ದಾರೆ ಅಂತ ಹೇಳಿ. ಬಡ ರೋಗಿಗಳ ಪಾಲಿಗೆ ಸರ್ಕಾರಿ ಆಸ್ಪತ್ರೆ ಸಂಜೀವಿನಿ. ಆದರೆ ಇಲ್ಲಿ ಸೂಕ್ತ ಸಮಯಕ್ಕೆ ಔಷಧಿ ಸರಬರಾಜು ನಡೆಯುತ್ತಿಲ್ಲ. ಸಿಬ್ಬಂದಿ ಲ್ಯಾಬ್ ಟೆಕ್ನಿಷಿಯನ್ಗಳ ಕೊರತೆ ಇದೆ. ಸರಿಯಾದ ಸಮಯದಲ್ಲಿ ರಿಪೋರ್ಟ್ ಕೂಡ ದೊರೆಯುತ್ತಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಚ್ಛತೆ ಮತ್ತು ಮೂಲ ಸೌಕರ್ಯದ ಕೊರತೆ ಇದೆ. ತಕ್ಷಣ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಮಸ್ಯೆಗಳನ್ನು ಆರೋಗ್ಯ ಸಚಿವರ ಗಮನಕ್ಕೆ ತರುತ್ತೇನೆ ಎಂದು ಹೇಳಿದ್ದಾರೆ. ಕಳೆದ ವಾರ ಕಿಡ್ನಿ ಪೇಷಂಟ್ಸು ಕೆಲವು ಕಂಪ್ಲೇಂಟ್ ಮಾಡಿದ್ರು. ಡಯಾಲಿಸಿಸ್ ಪ್ರಾಬ್ಲಮ್ ಆಗ್ತಾಯಿದೆ, ಡಯಾಲಿಸಿಸ್ಗೆ ಮೆಡಿಸಿನ್ನು ಹೊರಗಡೆ ಬರ್ಕೊಡೋದು ಅಲ್ಲದಲ್ಲೇ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಿಸಿ ಅಂತೇಳಿ ಹೇಳ್ತಾರೆ. ನಮಗಿಲ್ಲಿ ಡಯಾಲಿಸಿಸ್ ಆಗ್ತಾಯಿಲ್ಲ ಅನ್ನುವಂಥ ದೂರನ್ನ ಕೊಟ್ಟಿದ್ದರು. ಆಗ ಕ್ಷಣದಲ್ಲೇ ನಾನು ಡೈರೆಕ್ಟ್ರಿಗೆ ಮತ್ತು ಕಮಿಷನರಿಗೆಲ್ಲ ಮಾತಾಡಿದ್ದೆ. ಸಮಸ್ಯೆಯನ್ನು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೆ. ಅವರಿಗೆ ಕೊನೆಗೆ ತಿಳಿದು ಬಂದಿತ್ತು 10 ತಿಂಗಳಿಂದ ಅವರಿಗೆ ನೆಫ್ರೋ ಮೆಡಿಕಲ್ ಕೇರ್, ಅವ್ರಿಗೆ ನೆಫ್ರೋ ಕೇರ್ನವರಿಗೆ ಪೇಮೆಂಟೇ ಆಗಿಲ್ಲ ಅಂತ ತಿಳಿದು ಬಂದಿತ್ತು. ಆಮೇಲೆ ಇಲ್ಲಿ ಪೇಷಂಟ್ಗಳನ್ನು ನಾವು ಮಾತಾಡಿಸ್ತಾ ಬಂದಾಗ ಫೀಮೇಲ್ ವಾರ್ಡ್ನಲ್ಲಿ ಮೇಲ್ನ ಮಲಗಿಸಿರೋದು,
ಎಮರ್ಜೆನ್ಸಿ ವಾರ್ಡ್ನಲ್ಲಿ ಬೆಡ್ಡೇ ಕಡಿಮೆ ಇರತಕ್ಕಂಥದ್ದು, ಒ ಪಿ ಡಿಯಲ್ಲಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು, ಲ್ಯಾಬ್ನಲ್ಲಿ ಅವರಿಗೆ ಲ್ಯಾಬು ಟೆಕ್ನಿಷಿಯನ್ಸ್ನ ಕೊರತೆನೂ ಹೇಳಿದ್ರು. ಇದ್ರ ಜೊತೆಗೆ ಎರಡೆರಡು ದಿನ ಬಂದು ಲ್ಯಾಬ್ ಟೆಸ್ಟ್ ಮಾಡಿ, ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು ಮಾಡಿಸಿದವರು ಎರಡೆರಡು ದಿನ ಕಾಯಬೇಕಾಗತ್ತೆ. ಇವ್ರು ರಿಪೋರ್ಟ್ ಕೊಡಬೇಕಾದ್ರೆ ಡಾಕ್ಟ್ರು ಡ್ಯೂಟಿಯಿಂದ ಹೋಗಿರ್ತಾರೆ, ಆ ಡಾಕ್ಟ್ರಿಗೆ ತೋರಿಸೋದಕ್ಕೆ ಮತ್ತೆ ಮರುದಿನ ಬರಬೇಕು. ಈ ಥರ ಸಮಸ್ಯೆಗಳನ್ನು ಗಮನಕ್ಕೆ ಬಂದರು. ಸಣ್ಣ ಪುಟ್ಟದನ್ನು ಬಗೆಹರಿಸಿದ್ರು ಎಷ್ಟೋ ಸಮಸ್ಯೆ ಬಗೆಹರಿಯುತ್ತೆ. ಇಡೀ ದೊಡ್ಡದು ದಪ್ಪ ಜಲ್ಲಿಕಲ್ಲು ಎಲ್ಲ ಕಡೆನೂ ಹರಡ್ಕೊಂಡಿದೆ. ಅದರೊಳಗೆ ಸ್ಟ್ರೆಚರ್ ತೊಗೊಂಡೋಗೋದು ಹೆಂಗೆ, ಪೇಷಂಟನ್ನಾಗೆ ತೊಂದರೆ ಆಗ್ದಂಗೆ ತೊಗೊಂಡೋಗೋದು ಹೇಗೆ ಹೇಳಿ, ಆ ಕಲ್ಲಿನ ಮೇಲೆ ಎಳ್ಕೊಂಡು ಬರೋದು ಹೇಗೆ. ಇಲ್ಲಿ ಎಕ್ಸ್ರೇಯಿಂದ ಹೊರಗಡೆಗೆ ತಗೊಬರೋ ಜಾಗದಲ್ಲಿ ಅಲ್ಲೇ ಒಂದು ಸ್ಲ್ಯಾಬ್ ಹೋಗಿದೆ. ಒಂದು ಸಿಂಪಲ್ ಸ್ಲ್ಯಾಬ್ ಹಾಕಿದೆ, ₹1,000 ₹2,000 ಖರ್ಚು ಮಾಡಿ ಒಂದು ಸ್ಲ್ಯಾಬ್ ಹಾಕಿದರೆ ಅಲ್ಲಿ ಎಕ್ಸ್ರೇ ಪೇಷಂಟು ಕರ್ಕೊಂಡೋಗೋದು ಕರ್ಕೊಂಡು ಬರೋದು ಸುಲಭ ಆಗುತ್ತೆ. ಇದನ್ನೆಲ್ಲ ಯಾರು ಗಮನಿಸಬೇಕು? ಇದೆಲ್ಲ ಡಿಸ್ಟ್ರಿಕ್ಟ್ ಸರ್ಜನ್ ಗಮನಿಸಬೇಕಾಗಿರೋದು. 90% ಪೇಷಂಟಿಗೆ ಮೆಡಿಸಿನನ್ನು ಹೊರಗಡೆ ಬರ್ಕೊಂಡು ಕಳಿಸ್ತಾ ಇದ್ದಾರೆ ಅಂತ ದೂರು ಬಂತು. ಇಲ್ಲಿ ಮೆಡಿಸಿನನ್ನು ಹೊರಗಡೆ ಬರ್ಸ್ಕೊಳ್ಳೋಕ್ಕೆ ಗೌರ್ಮೆಂಟ್ ಆಸ್ಪತ್ರೆಗೆ ಯಾಕೆ ಬರಬೇಕು ಪೇಷಂಟ್? ಅವ್ರು BPL ಕಾರ್ಡ್ ಇರುವಂಥ ಬಡವರು ಬರ್ತಾರೆ ಇಲ್ಲಿಗೆ, ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು. ಯಾಕೆ ಹೊರಗಡೆ ಬರೆದು ಕಳಿಸ್ತಾರೆ? ಏನು ಇದು ಒಂದು ದಂಧೆ ಆಗಿದೆಯಾ? ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರೋ ಸಂಗತಿ.